ಅವುಗಳಿಂದ ಸಾಕಷ್ಟು ಗಳಿಸಿ ಹೋಗಿದ್ದಾರಪ್ಪ ಇವತ್ತು ಅಂತೇಳಿ ಅವ್ರಿಗೆ ತಮ್ಮ ಬೇಕಂತ ತಮ್ಮ ಪಾರ್ಟಿಗಾಗಿ ಓಡಾಡುವಂಥ ಜನರಿಗೆ ಕೆಲವೊಂದಿಷ್ಟು ಏರಿಯಾಗಳನ್ನು ಕೊಟ್ಟು ಕೆಲವೊಂದು ಹೊಲಗಳಲ್ಲಿ ಸಹಿತ ಹೊಲದ ಅದು ನದಿ ದಂಡೆ ಹೊಲಗಳಲ್ಲಿ ಸಹಿತ ಬಂದು ಸೇರಿರ್ತದೆ ಅಂದರೆ ಎಷ್ಟೋ ಭೂಮಿಗಳಲ್ಲಿ ಉಸುಕನ್ನು ದಾಟಿಸಿ ಮಾಡಿ ಇವತ್ತು ಈ ಹೊಳೆಗಳು ಯಾವ ಹಂತಕ್ಕೆ ಬಂದಿದ್ದವಪ್ಪ ಅಂದ್ರೆ ಮುಂದಿನ ಒಂದು 10-20 ವರ್ಷದಲ್ಲೇ ಅಥವಾ 20-30 ವರ್ಷಗಳಲ್ಲೇ ಈ ನದಿಗಳೆಲ್ಲ ಗಟ್ಟರ ಆಗುವಂಥ ಪರಿಸ್ಥಿತಿ ಬಂದಿದ್ದು. ಯಾಕಂದ್ರೆ ಈ ಮರಳಿದ್ದು ಸೋಸೆ ನೀರನ್ನು ಬಿಡುವುದರಿಂದಾಗಿ ಸ್ವಚ್ಛ ನೀರಿನ ಅಂಶಕ್ಕೂ ಸಾಧ್ಯತೆಗಳಿದ್ದು, ಜೊತೆಗೆ ಅರಣ್ಯ ಸಹಿತ ರಕ್ಷಣೆ ಆಗ್ತಾಯಿತ್ತು. ಯಾಕಂದರೆ ಗಿಡಗಳನ್ನು ಕಡಿಲಾರದೆ ಇದ್ದಿದ್ದರಿಂದಾಗಿ ಎಷ್ಟು ಬರ್ತದನೋ ಅದು ಅಷ್ಟು ಹರಿದು ಬಂದ ಉಸುಕು ಸಂಗ್ರಹ ಉಳಿತಿತ್ತು. ಆ ಸಂಗ್ರಹದ ನೀರು ಸ್ವಚ್ಛ ಇರ್ತಿತ್ತು. ಇವತ್ತು ಎಲ್ಲ ನದಿಗಳು ಹೆಚ್ಚು ಕಡಿಮೆ ಆ ಉಸುಕಿನ ಆಶ್ರಯಕ್ಕೆ ಬೆನ್ನಿದ್ದಂಥ ಜನ ಸಿಕ್ಕಾಪಟ್ಟೆ ಈ ಒಂದು ನದಿಗಳನ್ನು ಹಳ್ಳಿಗಳನ್ನು ಅಡ್ಡೆ ತೆಗೆದ ಉಸುಕು ಮಾರುತ್ತಾ ಇರೋದನ್ನು ನೋಡಿದಾಗ ಆ ಮಾರಿದ ಏರಿಯಾದಲ್ಲಿ ಉಸುಕು ಹೋದಂಥ ಏರಿಯಾದಲ್ಲೇ ಮತ್ತೊಂದು ಉಸುಕು ಬಂದು ಸೇರಬೇಕಾದ್ರೆ ಎಷ್ಟೋ ವರ್ಷಗಳು ಬೇಕಾಗುವಂಥ ಪರಿಸ್ಥಿತಿ ಇದ್ದಾಗ ಈ ಮರಳಿದ್ದು ಈ ಬಿಲ್ಡರ್ಗಳಿಗೆ ಹೌದು ಚಂದ್ರೀಕರಣೈತಿ ಮರಳು ಕೊರತೈತಿ ಒಪ್ಪುವ ಮಾತನ್ನು. ಆದ್ರೆ ಅದೇ ಕಾಲಕ್ಕೆ ಈ ನದಿಯ ಉಸುಕನ್ನು ನಾವು ಎಲ್ಲದಕ್ಕೂ ಬಳಸೋದು ಹೋದ್ರೆ ನದಿಗಳು ಸ್ವಚ್ಛ ನೀರನ್ನು ಕೊಡೋದು ಯಾವಾಗ ಅಂತ. ಅದೇ ಕಾಲಕ್ಕೆ ಕಾಡನ್ನು ಕಡಿದು ಒಯ್ತಾ ಇದ್ವಿ ನಾವು. ಕಾಡನ್ನು ಕಡಿದು ಒಯ್ದ ಜೊತೆಗೆ ಈ ಕಾಡ ಏನಪ್ಪ ಅಂತಂದ್ರೆ ಅನೇಕ ಗಿಡಗಳು ಹೋಗೋದ್ರಿಂದಾಗಿ ಅಲ್ಲಿ ಮಣ್ಣು ಸವಕಳಿಯಾಗಿ ಬಂದು ಕುಡ್ಡುಗಳು ಸಹಿತ ಕರಗ್ತಾ ನಡೆದಿದ್ದಾವ. ಇದರಿಂದ ಏನಾಗಿಬಿಟ್ಟಿದಪ್ಪ ಅಂದ್ರೆ ಉಸುಕು ಸರಿಯೋದ್ರಿಂದ ಕಾಡು ಇಲ್ಲದ್ರಿಂದಾಗೆ ಅನೇಕ ಕಡೆ ಕಾಡಿನ ಏರಿಯಾದಲ್ಲಿ ಆ ಒಂದು ಏನಪ್ಪ ಅಂತಂದ್ರೆ ಊರುಗಳಿದ್ದರೆ ಮತ್ತಿನಲ್ಲಿ ಆ ಕಾಡ ಅಥವಾ ಗುಡ್ಡಕ್ಕೆ ಗುಡ್ಡ ಕುಸಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದಾವೆ. ಒಟ್ಟಿನಲ್ಲೇ ನೈಸರ್ಗಿಕವಾದ ಅಸಮಾನತೆ ನಿರ್ಮಾಣ ಆಗಿಬಿಟ್ಟದು. ಈ ಹಿನ್ನೆಲೆಯಲ್ಲಿ ನೀವೇನೋ ಸಲಹೆಗಳನ್ನು ಕೊಡ್ರಿ, ಏನೋ ಮಾಡಿರಿ. ಮೊದಲ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ಕಾರ ಇದು ಕಾಳಜಿ ವಹಿಸಿ ಏನಪ್ಪ ಅಂದ್ರೆ ಈ ಗಣಿ ಮತ್ತು ಭೂವಿಜ್ಞಾನದ ವಿಜ್ಞಾನಿಗಳನ್ನು ಕರೆಸಿ ಇದರಿಂದ ಏನು ಆಗ್ಬೋದು ದುಷ್ಪರಿಣಾಮಗಳು, ನಾಳೆ ಮುಂಬರುವ ಜನಕ್ಕೆ ನಾವು ಏನು ಕೊಡಕ್ಕೆ ಹೊರಟಿದ್ದೀವಿ ಅಂತೇಳಿ. ಇವತ್ತಿನ ರಿಯಲ್ ಎಸ್ಟೇಟ್ ಮಾಡ್ಬೇಕಾಗಿದ್ದೀವಿ, ಉಸುಕು ಬೇಕ್ರಿ, ಹಾಗೆ ಹೀಗೆ ನಾವೆಲ್ಲ ಮಾತಾಡ್ತೀವಿ. ಆದ್ರೆ ಎಲ್ಲ ನದಿ ಮತ್ತು ಹಳ್ಳ ಕೊಳ್ಳಗಳ ಉಸುಕು ಹೋಯ್ತಪ್ಪ ಅಂದ್ರೆ ಈ ನದಿ ನೀರು ಸ್ವಚ್ಛ ಉಳಿಯಲಿಕ್ಕೆ ಸಾಧ್ಯ ಅದನ. ಮುಂಬರುವ ದಿನಗಳಲ್ಲಿ ಇದು ಏನು ಪರಿಣಾಮ ಮಾಡ್ಬೋದು ನಮ್ಮ ಜನರ ಮೇಲೆ, ಎಂಥ ಪರಿಣಾಮ ಮಾಡ್ಬೋದು, ಎಷ್ಟು ಡೀಪ್ ರೂಟೆಡ್ ಹೊಡೆತವನ್ನು ಕೊಡ್ಬೋದು ಅಂತ ಅನ್ನೋದು ಸಹಿತ ಇವತ್ತು ನಾವೆಲ್ಲರೂ ನಿಂತು ಯೋಚನೆ ಮಾಡಬೇಕಾಗ್ಯದ. ಯಾಕೆ ನಾವೆಲ್ಲರೂ ಒಳ್ಳೆ ಬಿಲ್ಡಿಂಗ್ ಬಯಸ್ತಾ ಇರ್ತೀವಿ. ನಾವು ಸಹಿತ ಇಲ್ಲಿ ಕೂತಂತವ್ರೆ ಒಳ್ಳೆ ಬಿಲ್ಡಿಂಗ್ ಬೇಕ್ರಿ, ಶಿಸ್ತಿರ್ಬೇಕ್ರಿ. ಅದಕ್ಕೆ ನಾವು ಉಪಯೋಗ ಮಾಡುವಂಥ ಉಸುಕ ಇದು ಸ್ಯಾಂಡ್ ಎಷ್ಟು ಮಟ್ಟಿಗೆ ನಮ್ಗೆ ಹೆಲ್ಪ್ ಆಗ್ಬೋದು ಮತ್ತು ಸೈಂಟಿಫಿಕ್ ಎಷ್ಟದ ಇಲ್ಲಿವರೆಗೆ ಅದನ್ನು ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡ್ತೀವಿ, ಇಷ್ಟೆಲ್ಲ ಉಸುಕು ಬೇಕಾಗಿದೆ, ನಮಗೆ ಅವಶ್ಯಕತೆ. ಮತ್ತು ಹಾಗಾದ್ರೆ ಈ ಒಂದು ಮಾಡರ್ನೈಜೇಷನ್ ಬಿಡಪ್ಪ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಮಾಡರ್ನೈಜೇಷನ್ನ ಇವ್ರದ ಈ ಒಂದು ನೈಸರ್ಗಿಕ ಸಂಪತ್ತಿನ ಮೇಲೆ ನೋಡೋದು ಅಷ್ಟು ಸಾಧ್ಯದ. ಬಟ್ ಅದೇ ಕಾಲಕ್ಕೆ ನಾವು ನಮ್ಮ ಕಾಡುಗಳು ಉಳಿಸ್ಕೊಳ್ಳುವಂಥದ್ದು, ನಮ್ಮ ಮರಳಿಗೆ ಮತ್ತಷ್ಟು ಏನಾದರೂ ಹೊಸ ತಂತ್ರಜ್ಞಾನದಿಂದ ಜನಸಾಮಾನ್ಯರಿಗೆ ಸವಿ ದರದಲ್ಲಿ ಮರಳು ಸಿಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಅದನ್ನ ಅನ್ನುವಂಥದ್ದು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ನೋಡ್ರಿ, ಇಡೀ ವಿಶ್ವದಾಗ ಜನಸಂಖ್ಯೆ ಹೆಚ್ಚಿರೋ ದೇಶಪ್ಪ ಅದು ನಮ್ಮದು. ಈಗ ಚೈನಾ ಬಿಟ್ಟರೆ ಚೈನಾದಲ್ಲೂ ಈಗ ನಿಧಾನಕ್ಕೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸುದ್ದಿ ಕೇಳ್ತಾ ಇದ್ದೀವಿ. ಆದರೆ ಇಂಡಿಯಾದಲ್ಲಿ ಹಂಗಿಲ್ಲ, ಬೆಳೀತಾ ಇದೆ ಅನ್ನುವಂಥ ಮಾತು ಕೇಳ್ತಾ ಇದ್ದೀವಿ. ಅದ್ರ ಜೊತೆ ನಮ್ಮ ಸರ್ಕಾರಗಳು ತಪ್ಪು ನೀತಿಗಳನ್ನು ಮಾಡೋದ್ರಿಂದಾಗಿ ಅನೇಕ ರೀತಿ ಒಂದು ತಪ್ಪು ಹೆಜ್ಜೆಗಳು ಇಡೋದ್ರಿಂದಾಗಿ ಜನಸಂಖ್ಯೆ ಸ್ಫೋಟನೂ ಆಗ್ತಾಯಿದೆ ನಮ್ಮಲ್ಲೇ. ಹೀಗಾಗಿ ಜನಸಂಖ್ಯೆ ಹೆಚ್ಚಾದಾಗ ಇರೋದಕ್ಕೆ ಮಾಡೋದಕ್ಕೆ ಮನೆಗಳ ರಚನೆ ಮಾಡಬೇಕಾಗಿದೆ. ಆ ಮನೆಗಳ ರಚನೆಗೆ ಅಥವಾ ಕಟ್ಟಡಗಳ ರಚನೆಗೆ ಉಸುಕಂತಿ ಅತ್ಯಂತ ಅನಿವಾರ್ಯವಾದಂಥ ಒಂದೇ ವಸ್ತುವಾಗಿ ಹೋಗ್ಬಿಟ್ಟದ. ಒಂದ್ರ ಜೊತೆ ಸಿಮೆಂಟ್ ಮತ್ತು ಉಸುಕ. ಸಿಮೆಂಟ್ನಿಂದಾಗಿ ಈ ಒಂದು ಏನಪ್ಪ ಅಂದ್ರೆ ಭೂಮಿಯಲ್ಲಿ ಖನಿಜಗಳು ಕುಲ್ಲ ಆಗ್ತಾ ಇದ್ದಾವೆ. ಜೊತೆಗೆ ಆ ಸಿಮೆಂಟ್ ಕಾರ್ಖಾನೆಗಳು ಇರೋ ಜೊತೆಯಲ್ಲೇ ಸುತ್ತಮುತ್ತಲಲ್ಲೇ ವಾತಾವರಣ ಬದಲಾಗಿ ಅನೇಕ ರೋಗಗಳಿಗೆ ದಾರಿ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲಿ ಈ ನಮ್ಮ ಏನಪ್ಪ ಅಂದ್ರೆ ಈ ಉಸುಕಿನ ಗಣಿಗಳಿಂದಾಗಿ ನೀರ ಕಲುಷಿತಗೊಂಡ ಅದು ಇನ್ನು ಪ್ಯೂರಿಫೈ ಆಗೋದು ಯಾವಾಗ, ಅದಕ್ಕೆ ಏನು ನಾವು ಪರಿಹಾರ ಮಾಡಿದ್ದೀವಿ, ಏನು ಆಗ್ಯದ ಇವತ್ತು, ನಾವು ಯಾವ ರೀತಿಯಾಗಿ ಸರಳವಾಗಿ ಅವುಗಳು ಪ್ಯೂರಿಫೈ ಮಾಡಿ ಜನಗಳಿಗೆ ಒದಗಿಸಲು ಸಾಧ್ಯದ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಈ ಕಾಲ ಬಂದದ್ದು. ಆಯ್ತಪ್ಪ ಉಸುಕು ಕಡಿಮೆ ಬಿದ್ದ ತರುಣ ಮಾಡೋಣ ಅಂತ ಹೇಳಿದ್ದೀವಿ. ಈಗಾಗಲೇ ಕೊರತೆ 80 ಲಕ್ಷ ಟನ್ ಅಂತ ಕೊರತೆ ಐತೆ ಅಂತ ನಾವು ನೋಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಈ ನದಿಗಳಿಂದ ಬರುತ್ತಿರುವಂಥದ್ದು 50 ಲಕ್ಷ ಟನ್ ಮಾತ್ರ ಈ ಒಂದು ಉಸುಕು ಬರೋದ್ರಿಂದಾಗಿ ಇದು ಎಷ್ಟರ ಮಟ್ಟಿಗೆ ನಾಳೆ ಸಸ್ಟೈನೇಬಲ್ ಅಂದರೆ ಉಳ್ಕೊಂಡು ಹೋಗುವಂಥ ಸಾಧ್ಯತೆಗಳಾಗ್ತಾವೆ ಅಂತ.
ಮುಂಬರುವ ದಿನಗಳಲ್ಲಿ ಉಸುಕ ಇಲ್ಲ ಅಂತಂದ್ರೆ ಮನೆಗಳನ್ನು ಯಾವ ನೆರೆಗಟ್ಟಿನಲ್ಲಿ ಕಟ್ಟಬಹುದು ಇದನ್ನು ಸಹಿತ ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಯಾವುದಕ್ಕಾದ್ರೂ ಒಂದು ಅಂತ್ಯ ಇದ್ದೇ ಇರ್ತದೆ. ಆರಂಭ ಹೆಂಗೆ ಇರ್ತದೆ ಹಂಗೆ ಅಂತ್ಯ ಇರ್ತದೆ. ಹಂಗೆ ಅಂತ್ಯ ಬಂತಪ್ಪ ಅಂತಂದ್ರೆ ಹೇಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಸರ್ಕಾರಗಳು ಈ ಒಂದು ಮರಳಿನ ಬಗ್ಗೆ ಭಾಳಷ್ಟು ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗಿದೆ. ಜೊತೆಗೆ ನಮಗೆಲ್ಲ ಗೊತ್ತಿರೋದು ಶಾಸಕರು ಯಾವ ರೀತಿಯಾಗಿ ಈ ಮರಳ ಗಾಡಿನಿಂದ ದುಡ್ಡು ಸಹಿತ ತೆಗಿತಾರೆ, ಈ ಉಸುಕಿನಿಂದ ಹೆಂಗೆ ದುಡ್ಡು ಹೊಡಿತಾರೆ ಅನ್ನೋದು ಅವ್ರಿಗೆ ಎಲ್ಲರಿಗೂ ಗೊತ್ತದ. ಮತ್ತು ಅವ್ರಿಗೆ ಅನುಕೂಲ ಆಗುತ್ತೆ, ಕೆಲವೊಂದು ಅನುಕೂಲಗಳನ್ನು ಮಾಡಿ ಕೊಟ್ಟಿದ್ದಾರೆ, ಆ ಮಾತು ಬೇರೆ. ಆದ್ರೆ ಇವುಗಳಿಂದ ಈ ರಾಷ್ಟ್ರದ ಒಂದು ನೀರಿನ ಸಂಪತ್ತ ಜೊತೆಗೆ ಇಲ್ಲಿಯ ನೈಸರ್ಗಿಕ ಸಂಪತ್ತ ಉಳಿದು ಮಾತ್ರ ಭಾಳ ಕಷ್ಟ ಅದ. ಇರಲಿ ಮನೆ ಬೇಕು, ಅದರಲ್ಲೂ ಪ್ರತಿಯೊಬ್ಬ ಬದುಕೋಕ್ಕೆ ಆಸರದು, ಆಸರ ಜೊತೆಗೆ ಅದು ನಮ್ಮ ಭವಿಷ್ಯನೂ ಹೌದು. ಆದರೆ ಇದಕ್ಕೆ ಏನಾದರೂ ಪರ್ಯಾಯವಾಗಿ ಮರಳನ್ನು ಅಂದರೆ ಅದರಲ್ಲೂ ನದಿ ಮರಳನ್ನು ಬಿಟ್ಟು ಮತ್ತೇನು ಮಾಡಲಿಕ್ಕೆ ಸಾಧ್ಯದ? ಏನು ಮಾಡಿದರೆ ನಮಗೆಲ್ಲರಿಗೂ ಉಸುಕು ಸಾಲು ಅಂಥದ್ದು ಅನ್ನೂ ಸಹಿತ ನಾವು ಮತ್ತು ವಿಮರ್ಶೆ ಮಾಡೋ ಜೊತೆಗೆ ಇವು ಪ್ರಾಮಾಣಿಕವಾಗಿ ಹಂಚುವಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ದುಡ್ಡು ಹಿಡಿದಷ್ಟು ಆಗಬಾರ್ದು. ಯಾಕಂದ್ರೆ